Start our Bible study, and here I'm going to present 10 hidden truths from the book of Philemon. ಫೈಲಮನ್ ಪುಸ್ತಕದಲ್ಲಿ ರಹಸ್ಯಗಳು ಯಾವುದೆಲ್ಲ ಅವತ್ಕೊಂಡಿದ್ದ ರಹಸ್ಯ 10 ಅಂಶಗಳನ್ನ ನಾನು ನಿಮಗೆ ಹೇಳ್ತೇನೆ. Okay, some hidden things maybe you already observed it, some may be new for you. ಕೆಲವು ಅಂಶ ನೀವು ಗಮನಿಸಿರಬಹುದು, ಕೆಲವು ಅಂಶ ನಿಮಗೆ ಹೊಸದಾಗಿರಬಹುದು. Okay, so here I put a small table. ನಾನೊಂದು ಚಿಕ್ಕ ಟೇಬಲ್ ಹಾಕಿದ್ದೇನೆ, ನೋಡಬಹುದು ನೀವು ಬೋರ್ಡ್ ಅಲ್ಲಿ. Okay, you can write down in your books also. ನಿಮ್ಮ ಪುಸ್ತಕದಲ್ಲಿ ಕೂಡ ಈ ರೀತಿಯಾಗಿ So we're going to note down 10 points about these three people. 10 ಅಂಶ, ಈ 3 ಜನರ 10 ಅಂಶಗಳನ್ನ ನಾವು ಇಲ್ಲಿ ಬರೆಯಲಿದ್ದೇವೆ. Okay, Philemon, Paul, Onesimus. ಫೈಲಮೋನನ ಕುರಿತಾಗಿ, ಪೌಲನ ಕುರಿತಾಗಿ ಮತ್ತು ಒನೇಸಿಮಸನ ಕುರಿತಾಗಿ 10 ಅಂಶಗಳನ್ನ ನಾವು ಬರೆಯಲಿದ್ದೇವೆ. All right, okay, so first we'll start with Onesimus. ಮೊದಲನೇದಾಗಿ ಒನೇಸಿಮಸ್ ಇಂದ ಶುರು ಮಾಡೋಣ. Okay, do you know the name Onesimus? What does it mean? ಒನೇಸಿಮಸ್ ಪದದ ಅರ್ಥ ಏನು? Anybody remembers? ಯಾರಿಗಾದ್ ನೆನಪಿದೆಯಾ? Okay, when I was sharing background history, I had told. ಆ ಚಾರಿತ್ರ್ಯ ಕುರಿತಾಗಿ ನಾನು ಹೇಳುವಾಗ ಫೈಲಮೋನ್ ಪುಸ್ತಕದ್ದು ಅದು ನಾನು ನಿಮಗೆ ಹೇಳಿದೆ. ಒನೇಸಿಮಸ್ ಪದದ ಅರ್ಥ, The meaning of the word Onesimus means useful or profitable. ಒನೇಸಿಮಸ್ ಪದದ ಅರ್ಥ ಉಪಯೋಗಕರ ಅಥವಾ ಲಾಭದಾಯಕ. Okay, his name is a very profound and prophetic. ಪ್ರವಾದನಾತ್ಮಕವಾದಂತಹ ಹೆಸರು ಒನೇಸಿಮಸ್ ನದಾಗಿತ್ತು ಎಂಬುದಾಗಿ ಅದರ ಅರ್ಥ ಹೇಳ್ತಾರೆ. Okay, let's read Philemon 1 verse 11. Of course, only one chapter is there. ಫೈಲಮೋನ್ 1:11 ವಚನ ಓದೋಣ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಏನಾಗಿದೆ ಅಲ್ಲಿ? ವಾಟ್ ಹ್ಯಾಪನ್ ದೇರ್? ಹಿಯರ್ Paul is saying earlier he was useless for you and me. ಮೊದಲು ಅವನು ನನಗೆ ಮತ್ತೆ ನಿನಗೆ ಏನು ಉಪಯೋಗಕ್ಕೆ ಬಂದಿಲ್ಲ, But now he is useful for you and me. ಈಗ ಅವನು ನಮಗೆ ಮತ್ತು ನಿನಗೆ ಪ್ರಯೋಜನಕವಾಗಿದ್ದಾನೆ ಎಂಬುದಾಗಿ ಬರೀತಾ ಇದ್ದಾನೆ ಪೌಲನು. Praise the Lord. Praise the You Lord. know, earlier he did not know Christ. ಮೊದಲನೇದಾಗಿ ಒನೇಸಿಮಸ್ಗೆ ಮೊದಲು ಅವನಿಗೆ ಕ್ರಿಸ್ತನ ಕುರಿತಾಗಿ ಗೊತ್ತಿರಲಿಲ್ಲ. He was in sin, you can say. ಅವನು ಪಾಪದಲ್ಲಿದ್ದ ಎಂಬುದಾಗಿ ನಾವು ಹೇಳ್ಬೋದು. Okay, he was worldly. ಅವನು ಲೌಕಿಕ ವಿಷಯದಲ್ಲಿ And ತೊಡಗಿದ್ದನು. he stole something from Philemon and he ran away. ಫೈಲಮೋನನ ಮನೆಯಲ್ಲಿ ಅವನು ಕೆಲಸ ಮಾಡ್ತಿರುವಾಗ ಏನೋ ಕದ್ಕೊಂಡು ಓಡಿ ಹೋಗಿದ್ದನು. Okay, but after salvation, see what happened. ಆದ್ರೆ ಅವನಿಗೆ ಒಂದು ಸ್ಯಾಲ್ವೇಷನ್ ಅಥವಾ ರಕ್ಷಣೆ ಸಿಕ್ಕಿದ ಮೇಲೆ ಏನಾಯ್ತು ನೋಡಿ. Okay, he became useful. The word useful, ಪ್ರಯೋಜಕನು ಎಂಬುದಾಗಿ ಅವನು ಪ್ರಯೋಜಕನಾದನು ಎಂಬುದಾಗಿ ಬರೆದಿದೆ. Praise the Lord. Praise the Lord. ದೇವರು ಅವನ ಹೆಸರನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾನೆ ನೋಡಿ. His name by birth, his name was Onesimus. ಅವನು ಹುಟ್ಟಿದಾಗ್ಲೇ ಅವನ ಹೆಸರೇನು? ಒನೇಸಿಮಸ್ ಎಂಬುದಾಗಿ. But his life was useless. ಆದ್ರೆ ಅವನ ಜೀವನ ಯಾವ ಕೆಲಸಕ್ಕೆ ಬಾರದ ಜೀವನವಾಗಿದೆ. Okay, but in Christ his original identity came out. ಆದ್ರೆ ಕ್ರಿಸ್ತನಲ್ಲಿ ಅವನ ಒಂದು ನಿಜವಾದಂತಹ ಒಂದು ಐಡೆಂಟಿಟಿ, ಗುರುತು ಹೊರಗೆ ಬಂದಿದೆ. Right? Praise God. See, that's what happens for us also. ಅದು ಕೂಡ ನಮ್ಮ ಜೀವಿತದಲ್ಲಿ ಆಗುವಂತ ವಿಷಯವಾಗಿದೆ. God called us with certain purpose. ಒಂದು ಉದ್ದೇಶವಿಟ್ಟು ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. When we are in our own thoughts, ನಾವು ನಮ್ಮ ಆಲೋಚನೆಗಳಲ್ಲಿ ತೊಡಗಿರುವಾಗ we won't be able to walk in that purpose. ನಾವು ಆ ಉದ್ದೇಶದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. But in Christ, ಆದ್ರೆ ಕ್ರಿಸ್ತನಲ್ಲಿ the purpose will be revealed step by step. ಪ್ರಕಟವಾಗುತ್ತದೆ. Praise God. Praise the Lord. God will make us reign this earth as he has promised. ದೇವರು ಆತನು ವಾಗ್ದಾನ ಮಾಡಿದಂತೆ ನಾವು ಈ ಲೋಕದಲ್ಲಿ ಆಳ್ವಿಕೆ ಮಾಡುವಾಗೆ ಮಾಡುತ್ತಾನೆ. Praise the Lord. Praise the Lord. So what happened? His true purpose was restored. ನಾವು ನೋಡ್ತೇವೆ ಒನೇಸಿಮಸ್ಸನು ರಕ್ಷಣೆ ಹೊಂದಿದ ಮೇಲೆ ಆತನ ನಿಜವಾದಂತಹ ಉದ್ದೇಶವು ಇಲ್ಲಿ ಸ್ಥಾಪಿಸಲ್ಪಡುವುದನ್ನು ನಾವು ಕಾಣ್ತೇವೆ. Praise God. Okay, so let's go to the second truth. We'll go about Paul. ನಾವೀಗ ಪೌಲನ ಕುರಿತಾಗಿ ನೋಡೋಣ. Okay, so Paul, why did I put his name in the center, ನಾನು ಇದನ್ನು ಯಾಕೆ ಈ ಹೆಸರು ಪೌಲನ ಹೆಸರನ್ನು ಮಧ್ಯದಲ್ಲಿ ಹಾಕಿದ್ದೇನೆ ಗೊತ್ತಾ? Because he was interceding for both of them. ಅವನು ಫೈಲಮೋನ್ ಮತ್ತು ಒನೇಸಿಮಸ್ಸನ ಮಧ್ಯದಲ್ಲಿ ಮಧ್ಯಸ್ಥಿಕೆಗಾರನಾಗಿದ್ದ. Okay, he was representing Jesus Christ. ಆತನು ಯೇಸು ಕ್ರಿಸ್ತನನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ರೆಪ್ರೆಸೆಂಟ್ ಪಡಿಸ್ತಾ ಇದ್ದಾರೆ. Amen. If you read verse 18 and 19, ನೀವು 18 ಮತ್ತು 19 ವಚನ ಓದೋದಾದ್ರೆ, ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆಂದು ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ. Praise the Lord. So amazing, right? ಉತ್ತಮವಾದಂತಹ ವಚನ. This is exactly what Jesus did for us. ಯೇಸು ಸ್ವಾಮಿ ಇದೇ ನಮಗೋಸ್ಕರ ಮಾಡಿದ ಕ್ರಿಯೆ ಆಗಿದೆ. Amen. Amen. So what is Paul doing? ಪೌಲನ್ ಏನ್ ಮಾಡ್ತಿದ್ದಾನೆ? He is representing Jesus Christ. So in English it is called as type of Jesus. Type ಅಂದ್ರೆ representative ಅಥವಾ ಹೋಲಿಕೆ ಅಂತ. ಪ್ರತಿನಿಧಿ. Okay, ಪ್ರತಿನಿಧಿ ಅಥವಾ ಹೋಲಿಕೆ. Okay. ಯೇಸು ಸ್ವಾಮಿಯ ಹೋಲಿಕೆ ಅಥವಾ ಪ್ರತಿನಿಧಿ ಎಂಬುದಾಗಿ ನಾವು ನೋಡಬಹುದು ಪೌಲನು. What here he is saying that if he has done anything wrong or he has to repay anything, I myself repay, he says. ಆ ಒನೇಸಿಮಸ್ಸನ ಏನಾದರೂ ನಿನಗೆ ಕೊಡಬೇಕಿದ್ದಲ್ಲಿ ನಾನೇ ಅದನ್ನು ಸ್ವಯಂ ಕೊಡುತ್ತೇನೆ ನಿನಗೆ ಎಂಬುದಾಗಿ ಪೌಲನ್ ಹೇಳ್ತಾ ಇದ್ದಾನೆ. Praise the Lord. Praise the Lord. So here Onesimus represents all of us. ಇಲ್ಲಿ ಒನೇಸಿಮಸ್ಸನು ನಮ್ಮೆಲ್ಲರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. Okay, ಪ್ರತಿನಿಧಿ ನಮ್ಮೆಲ್ಲರನ್ನು ಪ್ರತಿನಿಧಿಸ್ತಾ ಇದ್ದಾರೆ. Amen. This is a sinner
who got saved. ಒನೆಸಿಮಸ್ಸನು ಪಾಪಿ ಆಗಿದ್ದ, ರಕ್ಷಣೆ ಹೊಂದಿದಾತನಾದನು. Praise God. Praise the Lord. This is us. It's like us. ಇದು ನಮ್ಮ ರೀತಿಯಲ್ಲಿ ನಾವೇಗೆ ಪಾಪದಲ್ಲಿದ್ದೇವೆ ಮತ್ತು ರಕ್ಷಣೆ ಹೊಂದಿದ್ದೇವೆ ಅದೇ ರೀತಿಯಲ್ಲಿ ನಾವು ಒನೆಸಿಮಸ್ಸಿಗೆ ಪ್ರತಿನಿಧಿಸ್ತೇವೆ. We were useless. We became useful and worthy vessels in ನಾವು Christ. ಯಾವುದೇ ಪ್ರಯೋಜನಕ್ಕೆ ಬಾರದವರಾಗಿದ್ದೆವು, ಈಗ ನಾವು ಪ್ರಯೋಜಕರ ಒಂದು ಉತ್ತಮ ಪಾತ್ರೆಗಳಾಗಿ ಪರಿವರ್ತನೆಗೊಂಡಿದ್ದೇವೆ. Praise the Lord. Praise the Lord. Likewise, Paul ಅದೇ ರೀತಿ ಪೌಲನು is representing Christ here. ಕ್ರಿಸ್ತನನ್ನು ಹೋಲಿಸ್ತಾ Okay, ಇದ್ದಾರೆ, the ಪ್ರತಿನಿಧಿಸ್ತಾ ಇದ್ದಾರೆ. nature of Christ. ಕ್ರಿಸ್ತನ ಒಂದು ಸ್ವಭಾವವು ಇಲ್ಲಿ ವ್ಯಕ್ತವಾಗಿದೆ ಪೌಲನಲ್ಲಿ. So this sin he took. Who took here? Paul took. ಈ ಪಾಪ ಇಲ್ಲಿ ಯಾರು ತೆಗೆದುಕೊಳ್ತಾರೆ ಅವರ ಮೇಲೆ? ಪೌಲನ್ ತೆಗೆದುಕೊಳ್ತಾ ಇದ್ದಾರೆ. So he's telling, I will pay. ಪೌಲನ್ ಹೇಳ್ತಾ ಇದ್ದಾರೆ, ನಾನು ಹಿಂದಿರುಗಿ ಕೊಡ್ತೇನೆ. So that's what Jesus did for us, right? ಯೇಸು ಸ್ವಾಮಿ ಕೂಡ ನಮ್ಮೆಲ್ಲರಿಗೋಸ್ಕರ ಇದೇ ಮಾಡಿದಂತದಾಗಿದೆ. He told to the heavenly Father, ಆತನು ತನ್ನ ತಂದೆಯಾದ ದೇವರಿಗೆ ಹೇಳಿದ್ರು, whatever the sin or the debt that the man has to pay, I will pay. ಮನುಷ್ಯನು ಯಾವುದಾದ್ರೂ ಒಂದು ಸಾಲ ಹಿಂದಿರುಗಿ ಕೊಡಬೇಕಿದ್ದಲ್ಲಿ ಅಥವಾ ಅವರು ಮಾಡಿದಂತಹ ಒಂದು ಪಾಪ ಶಿಕ್ಷೆ ನಾನು ತೆಗೆದುಕೊಳ್ತೇನೆ ಎಂಬುದಾಗಿ. And whatever wrath that you have on the man, you put on me. ಅವರ ಮೇಲಿರುವ ನಿನ್ನ ಒಂದು ಕೋಪ ನನ್ನ ಮೇಲೆ ಹಾಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. Praise God. Praise And the he Lord. died and gave up himself on the cross. ಮತ್ತು ಆತನು ಕ್ರೂಚಿಯಲ್ಲಿ ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡೋದನ್ನು ನಾವು ನೋಡ್ತೇವೆ. And here Paul is saying, with my own hands I am writing that I will repay. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನ ಸ್ವಂತ ಕೈಯಲ್ಲಿ ನಾನು ಬರೆಯುತ್ತಾ ಇದ್ದೇನೆ, ನಾನೇ ಇದನ್ನು ಹಿಂದಿರುಗಿ ನಿನಗೆ ಕೊಡುತ್ತೇನೆ ಎಂಬುದಾಗಿ. Praise God. Such an amazing thing, right? ಒಂದು ಉತ್ತಮವಾದಂತಹ ಸಂಗತಿ. All right. Now let's see Philemon. ಫೈಲಮೋನನ ಕುರಿತಾಗಿ ನೋಡೋಣ. The name Philemon is also very prophetic. ಫೈಲಮೋನ ಎಂಬ ಹೆಸರು ಕೂಡ ತುಂಬಾ ಪ್ರವಾದನಾತ್ಮಕ ಹೆಸರು. Okay, his name means ಅವನ affection. ಹೆಸರು Affection. ಅಂದರೆ ಪ್ರೀತಿ, ಅಫೆಕ್ಷನ್ ಎಂಬುದಾಗಿ. Okay, his name means mamate, right? Affection. ಅವನ ಹೆಸರಿನ ಅರ್ಥ ಮಮತೆ ಎಂಬುದಾಗಿ, Or the one who loves. ಅಥವಾ ಪ್ರೀತಿಸುವವನು ಎಂಬುದಾಗಿ ಅರ್ಥ. Okay, praise God. Praise the Lord. Okay, ನಮ್ಮನ್ನ ಪ್ರೀತಿಸುವವರು ಯಾರು? ತಂದೆಯಾದ ದೇವರಲ್ಲ. Amen. Praise the Lord. See, it is so beautiful analogy here. ಇಲ್ಲಿ ಒಂದು ಉತ್ತಮವಾದಂತ ಅರ್ಥೈಸುವಿಕೆ ನಮಗಿದೆ. So Philemon is is in the state of a father here. ಇಲ್ಲಿ ಫೈಲಮೋನನು ಒಂದು ತಂದೆಯ ಸ್ಥಾನವನ್ನು ವಹಿಸಿ ಅದನ್ನು ನಾವು ನೋಡ್ತಾ ಇದ್ದೇವೆ. Praise God. And Paul writes about Philemon saying that you are such a loving person. ಪೌಲನು ಫೈಲಮೋನನ ಕುರಿತಾಗಿ ಬರಿತಾ ಇದ್ದಾನೆ, ನೀನು ಅಷ್ಟು ಒಳ್ಳೆಯ ಮನುಷ್ಯನೋ ಎಂಬುದಾಗಿ. And he says that your love and your faith refreshes my heart. ನಿನ್ನ ನಂಬಿಕೆ ಮತ್ತು ನಿನ್ನ ಪ್ರೀತಿ ನನ್ನ ಮನಸ್ಸನ್ನು ಚೈತನ್ಯಗೊಳಿಸುತ್ತದೆ ಎಂಬುದಾಗಿ ಪೌಲನು ಬರಿತಾ ಇದ್ದಾನೆ ಫೈಲಮೋನ್ ವಿಷಯವಾಗಿ. Amen. So Philemon was called to show agape love. ಫೈಲಮೋನ್ ಅಗಾಪೆ ಅಥವಾ ನಿರಂತರವಾದಂತಹ ಪ್ರೀತಿ ತೋರಿಸಲಿಕ್ಕೆ ಕರೆಯಲ್ಪಟ್ಟ ವ್ಯಕ್ತಿ ಆಗಿದ್ದನು. Agape ಪ್ರೀತಿ ಅಥವಾ ದೇವರ ಪ್ರೀತಿ, right? God's love, God kind of love, unconditional love. ಯಾವುದೇ ಷರತ್ತು ಇಲ್ಲದಂತಹ ಪ್ರೀತಿ ಗೋಸ್ಕರ ಕರೆಯಲ್ಪಟ್ಟಿದ್ದನು. And he was called to give forgiveness, show forgiveness. ಕ್ಷಮಾಪಣೆಯನ್ನು ಕೊಡಲು ಆತನು ಕರೆದಾತನಾಗಿದ್ದನು. Praise the Lord, it's such a wonderful thing. ಉತ್ತಮವಾದಂತಹ ಸಂಗತಿ ಇದಾಗಿದೆ. Okay, so just like Paul was standing between Philemon and Onesimus, ಪೌಲನು ಯಾವ ರೀತಿ ಫೈಲಮೋನ್ ಮತ್ತು ಒನೆಸಿಮಸ್ ಮಧ್ಯದಲ್ಲಿ ಇದ್ದು ಮಧ್ಯವಸ್ಥಿಕೆ ವಹಿಸ್ತಾ so ಇದ್ನೋ, Jesus also united the sinner to the Father by taking the sin upon himself. ಇಲ್ಲಿ ನಾವು ನೋಡುದಾದ್ರೆ ಯೇಸು ಸ್ವಾಮಿ ಕೂಡ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ದೇವರ ಜೊತೆ ಸೇರಿಸಿದ್ದಾರೆ ಸಂಬಂಧದಲ್ಲಿ. Praise God. Praise the Lord. All right. So Onesimus, what happened to Onesimus after this letter of Philemon? ಫೈಲಮೋನ್ ಪತ್ರ ಆದ್ಮೇಲೆ ಒನೆಸಿಮಸ್ಗೆ ಏನಾಯ್ತು? Actually, in the Bible, we don't see any more explanation about him. ಅದರ ಮುಂದುವರಿಸುವಿಕೆ ನಾವು ನೋಡ್ತಾ ಇಲ್ಲ ಸತ್ಯವೇದದಲ್ಲಿ. But in Colossae letter, he says that Onesimus is one among you. ಕೊಲೋಸಿ ಪತ್ರದಲ್ಲಿ ಪೌಲನು ಬರೆಯುತ್ತಾ ಇದ್ದಾರೆ, ಒನೆಸಿಮಸನು ನಿಮ್ಮಲ್ಲಿ ಒಬ್ಬನು ಎಂಬುದಾಗಿ. Okay. But history says. ಆದ್ರೆ ಚರಿತ್ರೆ ಹೇಳ್ತಾ ಇದೆ. Okay. History says that Onesimus became a bishop in Ephesus. ಎಫೆಸಸ್ ಸಭೆಯಲ್ಲಿ ಒನೆಸಿಮಸನು ಬಿಷಪ್ ಆದ ಎಂಬುದಾಗಿ ಹೇಳ್ತಾ ಇದೆ ಚರಿತ್ರೆ. Okay. He became bishop where? In Ephesus. ಎಫೆಸಿಯ ಸಭೆಯಲ್ಲಿ ಆತನು ಬಿಷಪ್ ಆಗಿದ್ದನು ಎಂಬುದಾಗಿ ಚರಿತ್ರೆ ಹೇಳ್ತಾ ಇದೆ. Praise the Lord. Praise the So Lord. there is a letter written by Ignatius of Antioch. And ಅಂತಿಯೋಕದಲ್ಲಿ ಇದ್ದಂತ ಇಗ್ನೇಷಿಯಸ್ ಎಂಬ ವ್ಯಕ್ತಿ ಒಂದು ಪತ್ರವನ್ನು ಬರಿತಾ ಇದ್ದಾನೆ. He wrote a letter in 110 AD ನಲ್ಲಿ ಒಂದು ಪತ್ರವನ್ನು ಬರಿತಾ ಇದ್ದಾನೆ. ಆ ಪತ್ರದಲ್ಲಿ ನಮ್ಮ ಬಿಷಪ್ ಆದಂತ ಒನೇಸಿಮನು ಎಂಬುದಾಗಿ ಬರಿತಾ ಇದ್ದಾನೆ. So he writes saying that our bishop Onesimus, he mentions like that. So Onesimus became a bishop. ಸೊ ಒನೆಸಿಮಸನು ಬಿಷಪ್ ಆದನು ಎಂಬುದಾಗಿ ನಮಗೆ ಅದರಿಂದ ತಿಳಿಯುತ್ತದೆ. Praise the Lord. Praise the Lord. This is such a perfect example of grace of God. ಎಂತ ಉತ್ತಮವಾದಂತಹ ಒಂದು ಉದಾಹರಣೆ ಯೇಸು ಸ್ವಾಮಿಯ ಕೃಪೆದು ಇದು ಆಗಿದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. This is a radical transformation by the grace of God. ಇದು ದೇವರ ಒಂದು ಕೃಪೆಯಿಂದಲೇ ಆದಂತಹ ಪರಿವರ್ತನೆ ಆಗಿದೆ ಒನೆಸಿಮಸ್ಸಿನಲ್ಲಿ. Praise God. What a change, right? What a transformation. ಎಂತ ಒಂದು ಪರಿವರ್ತನೆ. Okay, from slave
ಆಳುವಿನಿಂದ ಆತನ Okay. ಆಳಾಗಿದ್ದ ಮೊದಲು Also- ದಾಸನಾಗಿದ್ದನು, Not simply a slave, runaway slave. ಏನೋ ಹೋದಂತ. ಕದ್ದುಕೊಂಡು ಓಡಿ ಹೋಗಿದ್ದ ದಾಸನಾಗಿದ್ದನು. Okay, from that to become a bishop of a church of ಅಲ್ಲಿಂದ Ephesus. ಒಂದು ಸಭೆಯ ಎಫೆಸಿಯಸ್ ಸಭೆಯ ಬಿಷಪ್ ಆತನ ಆಗ್ಬೇಕಾಗಿದ್ದನು. ಆಗಿದ್ರೆ Praise the Lord. ಅದು ಒಂದು ಕೃಪೆ See. ಎಂಬುದಾಗಿ ನಾವು ತಿಳಿಯುತ್ತೇವೆ. FSC ಸಭೆ ಚಿಕ್ಕ ಸಭೆ ಅಲ್ಲ, ತುಂಬಾ ದೊಡ್ಡದಾದಂತ ಸಭೆ. ಈ ಸಭೆಯಲ್ಲಿ ಅಥವಾ ಈ ಸ್ಥಳದಲ್ಲಿ ಪೌಲನು 3 ವರ್ಷ ಅಲ್ಲೇ ಇದ್ದುಕೊಂಡು ಸೇವೆ ಮಾಡಿದ್ದಾನೆ. ರೈಟ್. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಪಾಲ್. ದಿಸ್ ಇಸ್ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಪಾಲ್. ಓಕೆ. ಪೌಲನಿಗೆ ಕೂಡ ಎಫೆಸಿಯಸ್ ತುಂಬಾ ಪ್ರಮುಖವಾದಂತ ಸ್ಥಳ. ಯಾಕಂದ್ರೆ ಪೌಲನು 3 ವರ್ಷ ಎಫೆಸಿಯ ಸಭೆಯಲ್ಲಿ ಕೆಲಸ ಮಾಡಿದನು. ಓಕೆ. ಸೊ ಫಾರ್ ದಟ್ ಚರ್ಚ್ ಹಿ ವಾಸ್ ಅಪಾಯಿಂಟೆಡ್ ಆಸ್ ಬಿಷಪ್. ಆ ಸಭೆಗೆ ಒನೆಸಿಮಸನು ಬಿಷಪ್ ಆಗಿ ಆರಿಸಲ್ಪಟ್ಟನು. ಪ್ರೈಸ್ ಗಾಡ್. Praise the Lord. This is such a wonderful thing, right? ಒಂದು ಉತ್ತಮವಾದಂತ ಸಂಗತಿ. All right, let's come back to Paul here. ಪೌಲನ ಕುರಿತಾಗಿ ನೋಡೋಣ. Now, the way Paul was appealing to Philemon was amazing. ಪೌಲನು ಯಾವ ರೀತಿಯಲ್ಲಿ ಫೈಲಮೋನನಿಗೆ ಒಂದು ಅಪೀಲ್ ಮಾಡ್ತಾ ಇದ್ದ ಅಥವಾ ರಿಕ್ವೆಸ್ಟ್ ಮಾಡ್ತಾ ಇದ್ದ ಎಂಬುದಾಗಿ ನೋಡಿದ್ರೆ ಅದು ತುಂಬಾ ಉತ್ತಮವಾಗಿದೆ. It is called as persuasion ಎಂಬುದಾಗಿ ಕರೀತಾರೆ. ಕನ್ನಡದಲ್ಲಿ ಮನವೊಲಿಸುವುದು. ಓಕೆ. ರೈಟ್. ಆರ್ ಹಿಂಬಾಲಿಕೆ ಎಂಬುದಾಗಿ ಕರೀತಾರೆ. ರೈಟ್. ಸೊ the way he was correcting Philemon is by persuasion. ಆ ಮನವೊಲಿಸುವಿಕೆಯಿಂದ ಯಾವ ರೀತಿ ಫೈಲಮೋನನ್ನ ಪೌಲನು ತಿದ್ದುತ್ತಿದ್ದನೆಂಬುದಾಗಿ ನಾವು ನೋಡಬಹುದು. First, he showed his personal affection towards Philemon. ಮೊದಲನೇದಾಗಿ ಫೈಲಮೋನನ ಕುರಿತಾಗಿ ಪೌಲನು ಅತಿ ಹೆಚ್ಚಾದಂತ ಪ್ರೀತಿ ತೋರಿಸಿದ್ನು. And he reminds him saying that you yourself owe me because you received salvation through me. 19th verse ಓದೋಣ. 19ನೇ ವಚನ. ನಿನ್ನ ಆತ್ಮದ ವಿಷಯದಲ್ಲಿ ನೀನೆ ನನ್ನ ಸಾಲದಲ್ಲಿದ್ದಿ. Praise the Lord. So ಏನ್ ಹೇಳ್ತಿದ್ದಾರೆ ಇಲ್ಲಿ? What is he saying? ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾರೆ? He is saying that all the spiritual investment I have done in you. ಆತ್ಮಿಕವಾದಂತ ಎಲ್ಲಾ ಇನ್ವೆಸ್ಟ್ಮೆಂಟ್ ನಾನು ನಿನ್ನ ಜೀವಿತದಲ್ಲಿ ಮಾಡಿದ್ದೇನೆ ಎಂಬುದಾಗಿ ಪೌಲನು ಫೈಲಮೋನನಿಗೆ Okay. ಹೇಳ್ತಾ So ಇದ್ದಾರೆ. you actually you are indebted to me. ಆದುದರಿಂದ ನೀನು ನನ್ನ ಸಾಲಗಾರ. Okay. But ಎಂಬುದಾಗಿ then, ಹೇಳ್ತಾ ಇದ್ದಾರೆ. okay. But then I am not commanding you. ಆದ್ರೆ ನಾನು ನಿನ್ನ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇಲ್ಲ. Okay. I just appeal. I request. Please take Onesimus. ನಾನು ನಿನ್ನ ಕುರಿತಾಗಿ ಮನವೊಲಿಕೆಯನ್ನು ಮಾಡುತ್ತಾ ಇದ್ದೇನೆ. Okay. So to take back Onesimus, he is persuading Paul. I mean Philemon. ಒನೆಸಿಮಸ್ ಅನ್ನು ಹಿಂದೆ ತೆಗೆದುಕೋ, ನಿನ್ನ ಬಳಿ ಸ್ವೀಕರಿಸು ಎಂಬ ಒಂದು ಮನವೊಲಿಕೆಯನ್ನ ಪೌಲನು ಇಲ್ಲಿ ಮಾಡುತ್ತಾ ಇದ್ದಾರೆ. Okay. So what is this called as? It is called as obedience. Obedience without force. ಇದಕ್ಕೇನ್ ಕರಿತೇವೆ ನಾವು? ಯಾವುದೇ ದಬ್ಬಾಳಿಕೆ ಇಲ್ಲದಂತಹ ಒಂದು ವಿಧೇಯತೆ. Okay. For example, ಉದಾಹರಣೆಗೆ if we don't wear helmet, ನಾವು ಹೆಲ್ಮೆಟ್ ಹಾಕದೇ ಇದ್ರೆ or if we don't wear seat belt, ಅಥವಾ ಸೀಟ್ ಬೆಲ್ಟ್ ಅನ್ನ ನಾವು ಹಾಕದಿದ್ರೆ what happens? ಏನಾಗ್ತದೆ? Fine signal. ಫೈನ್ Okay. ಬೀಳ್ತದೆ. Police will catch us. They will give one chit, say that you pay this fine. ಆ ಚಲನ್ ಕೊಟ್ಟು ನೀವು ಫೈನ್ ಹಾಕಿ ಎಂಬುದಾಗಿ ಹೇಳ್ತಾರೆ ಪೊಲೀಸ್. So police or government is enforcing you to do something good. ಪೊಲೀಸ್ ನಿಮ್ಗೆ ನಿಮ್ಮ ಮೇಲೆ ರೂಲ್ಸ್ ಅಥವಾ ಷರತ್ ಹಾಕ್ತಾ ಇದೆ, ನೀವು ಮಾಡ್ಬೇಕು ಒಳ್ಳೇದೆಂಬುದಾಗಿ. Okay. Actually, helmet is for our safety. ನಮ್ಮ ಒಂದು ಸೇಫ್ಟಿಗೋಸ್ಕರನೇ ಹೆಲ್ಮೆಟ್ ಇರುವುದು. Belt is also for our safety. ಸೀಟ್ ಬೆಲ್ಟ್ಸ್ ನಮ್ಮ ಸೇಫ್ಟಿಗೆ ಇರುವುದು. But unless the police is forcing, we don't wear. ಆದ್ರೆ ಪೊಲೀಸ್ ಅವರು ಚಲನ್ ನಮಗೆ ಇಶ್ಯೂ ಮಾಡೋದಿದ್ರೆ ನಾವು ಅದನ್ನ ಹಾಕುದೇ ಇಲ್ಲ. This is called obedience by force. ಇದಕ್ಕೆಂತ ಹೇಳ್ತಾರೆ ಒಂದು ದಬ್ಬಾಳಿಕೆಯ ವಿಧೇಯತೆ. Okay. So ಯಾರಾದರೂ ಫೋರ್ಸ್ಫುಲ್ ಆಗಿ ನಿಮ್ಮನ್ನ obedience ಗೆ ಕರ್ಕೊಂಡು ಬರ್ತಿದ್ದಾರೆ ಬಲವಂತವಾಗಿ. Okay. So that will not change your heart. ಅದು ನಿಮ್ಮ ಹೃದಯವನ್ನು ಬದಲಾಯಿಸುವುದಿಲ್ಲ. Okay, that's why over the history of the church, wherever people put rules, the rules never worked. ಆದುದರಿಂದ ಸಭೆಯ ಚಾರಿತ್ರ್ಯದಲ್ಲಿ ನಾವು ನೋಡೋದಾದ್ರೆ ಎಲ್ಲೆಲ್ಲಿ ನಿಯಮಗಳು ಹಾಕಲ್ಪಟ್ಟಿತೋ ಆ ನಿಯಮಗಳನ್ನು ಜನರು ಪಾಲಿಸಲೇ ಇಲ್ಲ. Okay, that's why there is one English phrase. ಆದುದರಿಂದ ಒಂದು ಇಂಗ್ಲಿಷ್ ಫ್ರೇಸ್ ಇದೆ, ರೂಲ್ಸ್ ಆರ್ ಮೆಂಟ್ ಟು ಬಿ ಬ್ರೋಕೆನ್. ನಿಯಮಗಳು ಇದ್ದದೇ ಮುರಿಲಿಕ್ಕೋಸ್ಕರ ಎಂಬುದಾಗಿ. ಓಕೆ. ಸೊ ಯಾಕಂದ್ರೆ ನಿಯಮವನ್ನು ಪಾಲಿಸಿದ್ರ ಮೂಲಕ ನಾವು ಬಲವಂತದಿಂದ ನಾವು ಒಬಿಡಿಯನ್ಸ್ ವಿಧೇಯತೆಗೆ ಬರ್ತಾ ಇದ್ದೇವೆ. ಅದು ನಮ್ಮ ಒಳಗಿನ ಪರಿವರ್ತನೆ ಅದು ತರುವುದಿಲ್ಲ. ರೈಟ್. ಸೊ ವೆನ್ ಅವರ್ ಪೊಲೀಸ್ ಇಸ್ ನಾಟ್ ದೇರ್, ವಿ ಡೋಂಟ್ ವೇರ್ ಹೆಲ್ಮೆಟ್. ಆದುದರಿಂದ ಪೊಲೀಸ್ ಇಲ್ಲದಿದ್ದಾಗ ನಾವು ಹೆಲ್ಮೆಟ್ ಧರಿಸುವುದೇ ಇಲ್ಲ. ಓಕೆ. ವಿ ಡೋಂಟ್ ವೇರ್ ಸೀಟ್ ಬೆಲ್ಟ್ ಅಂಟಿಲ್ ವಿ ಸಿ ಪೊಲೀಸ್. ಸಡನ್ಲಿ ವಿ ಪುಲ್ ದ ಸೀಟ್ ಬೆಲ್ಟ್. ನಾವು ಸೀಟ್ ಬೆಲ್ಟ್ ಹಾಕುವುದೇ ಇಲ್ಲ. ಸೊ ದೇರ್ ಇಸ್ ನೋ ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ಜಸ್ಟ್ ಆದುದರಿಂದ ಫಿಯರ್. ಮನ ಪರಿವರ್ತನೆ ಇಲ್ಲ. ಓಕೆ. ಬಟ್ ಹಿಯರ್ ದಿಸ್ ಇಸ್ obedience without force. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ದಬ್ಬಾಳಿಕೆ ಇಲ್ಲದಂತ ವಿಧೇಯತೆ ಇದಾಗಿದೆ. Okay, this is very powerful. ಇದು ತುಂಬಾ ಶಕ್ತಿಯುತವಾದಂತದ್ದು. That's what Jesus does in our life also. ಅದೇ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಕೂಡ ಮಾಡ್ತಾ He ಇದ್ದಾರೆ. is not bringing in some rules for you. ನಿಯಮಗಳನ್ನೇ ಯೇಸು ಸ್ವಾಮಿ ತಂದಿಡ್ತಾ ಇಲ್ಲ ನಮಗೋಸ್ಕರ. But then out of love he corrects his children. ಆದರೆ ಪ್ರೀತಿಯ ಮೂಲಕವಾಗಿ ತನ್ನ ಮಕ್ಕಳನ್ನ ಆತನು ತಿದ್ದುತ್ತಾ ಇದ್ದಾನೆ. Praise the Lord. Praise the Lord. If anybody does any mistake, ಯಾರಾದ್ರೂ ಯಾವ್ದಾದ್ರು ತಪ್ಪು ಮಾಡಿದ್ರೆ you can call him a lot of names. You can call him idiot, sinner, whatever that is.
ನೀವು ಯಾರನ್ನ ತಪ್ಪು ಮಾಡಿದ್ರೆ ಅವರನ್ನು ಏನೆಲ್ಲ ಬೈಗಳಿಂದ ಅವರಿಗೆ ನೀವು ಬೈಬಹುದು. Okay, how much ever you scold, they cannot be changed. ನೀವು ಎಷ್ಟು ಅವರನ್ನು ಬೈದ್ರೆ ಕೂಡ ಅವರು ಪರಿವರ್ತನೆ ಆಗುದೇ ಇಲ್ಲ. By calling sinner as a sinner, sinner cannot be saved. By calling sinner as a ಪಾಪಿಯನ್ನು sinner. ಪಾಪಿ ಎಂಬುದಾಗಿ ಕರೆದ್ರೆ ಪಾಪಿ ರಕ್ಷಣೆ ಹೊಂದುವುದಿಲ್ಲ. Okay, but when you show the love of Christ, ಆದ್ರೆ ಕ್ರಿಸ್ತನ ಪ್ರೀತಿಯನ್ನು ನೀವು ಆ ಪಾಪಿಯ ಮೇಲೆ you ತೋರಿಸಿದ್ರೆ, correct the person out of love, ಪ್ರೀತಿಯಿಂದ ನೀವು ಆತನನ್ನು ತಿದ್ದುವುದೇ ಆದ್ರೆ the person's life is transformed. ಆತನ ಜೀವಿತ ಬದಲಾವಣೆ ಹೊಂದಲು ಶುರುವಾಗ್ತದೆ. Praise the Lord. Praise the Lord. So that's what here the Paul is using. It's called obedience without force. ಅದೇ ಇಲ್ಲಿ ಪೌಲನು ಮಾಡ್ತಾ ಇರುವಂತದ್ದು ವಿಧೇಯತೆ, ಯಾವ ಒಂದು ದಬ್ಬಾಳಿಕೆ ಇಲ್ಲದಂತ ವಿಧೇಯತೆ. Praise the Lord. Okay, now coming to Philemon. ಫೈಲಮೋನನಿಗೆ ಹೋಗೋಣ. Okay, this is just a fact, one fact. ಇದು ಒಂದು ವಿಷಯ, ಫ್ಯಾಕ್ಟ್, ಸತ್ಯತೆ. Philemon was one of the richest believers in Colossae. ಕೊಲೋಸಿ ಸಭೆಯಲ್ಲಿ ಫೈಲಮೋನ್ ಅತಿ ಐಶ್ವರ್ಯವಂತನಾದಂತಹ ವಿಶ್ವಾಸಿಯಾಗಿದ್ದ. Okay, that's why he opened his house for everybody to gather for the church. ಆದುದರಿಂದ ತನ್ನ ಮನೆಯನ್ನೇ ಒಂದು ಸಭೆಯಾಗಿ ಆತನು ಎಲ್ಲರಿಗಾಗಿ ತೆರೆದಿಟ್ಟ. All the slaves and masters, male and female, good people, bad people, high caste, low caste, that religion, this religion, everybody used to come to his house. ದಾಸದಾಸಿಯರು, ಬಡವರು, ಶ್ರೀಮಂತರು, ಹೆಂಗಸರು, ಗಂಡಸರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಆತನ ಮನೆಗೆ ಒಂದು ಸಭೆಯಾಗಿ ಸೇರ್ತಾ ಇದ್ರು ಆತ ಮನೆಯಲ್ಲಿ. Praise the Lord. Praise the Lord. You know, Philemon is breaking the barriers. Breaking the barriers. ಫೈಲಮೋನನು ಇಲ್ಲಿ ಅಡ್ಡಿತಡೆಗಳನ್ನು ಮುರಿಯುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. Okay, he is breaking the barriers and calling everybody in unity in Christ. ಎಲ್ಲ ಒಂದು ಇದ್ದಂತಹ ಕಾಸ್ಟ್ ಸಿಸ್ಟಮ್, ಎಲ್ಲ ಒಂದು ಬ್ಯಾರಿಯರ್ಸ್ ನ ಆತನು ಮುರಿದು ಹಾಕಿ ಎಲ್ಲ ಜನರನ್ನ ಒಟ್ಟಿಗೆ ಅಲ್ಲಿ ಐಕ್ಯತೆಯಲ್ಲಿ ಕರೀತಾ ಇದ್ದಾನೆ ತನ್ನ ಮನೆಯಲ್ಲಿ. Praise God. You know, this is one example of how God wants the society to be. ಇದೇ ಒಂದು ಉದಾಹರಣೆ ಆಗಿದೆ ಯಾವ ರೀತಿಯಲ್ಲಿ ದೇವರು ನಮ್ಮ ಒಂದು ಸೊಸೈಟಿ, ಸಮಾಜವನ್ನು ಬದಲಾಯಿಸಲು ನೋಡ್ತಾ ಇದ್ದಾನೆ ಎಂಬುದಾಗಿ. That's why many missionaries and a lot of preachers, they fought for the rights of the people. Why did they do that? ಆದುದರಿಂದ ಹಲವಾರು ಮಿಷನರಿಗಳು ಜನರ ಒಂದು ರೈಟ್ಸ್ ಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುವುದನ್ನು ನಾವು ನೋಡ್ತೇವೆ. Okay, in India many missionaries fought for the rights of the people. ಭಾರತ ದೇಶದಲ್ಲಿ ಹಲವಾರು ಮಿಷನರಿಗಳು ಜನರ ಹಕ್ಕುಗಳಿಗಾಗಿ ಹೋರಾಡಿದ್ದಾರೆ. They started schools and colleges for women. ಅವರು ಸ್ಕೂಲ್ಸ್ ಮತ್ತು ಶಾಲಾ ಕಾಲೇಜ್ಗಳನ್ನ ಶುರು ಮಾಡಿದ್ರು. ಯಾರಿಗೋಸ್ಕರ? ಸ್ತ್ರೀಗಳಿಗೆ. They started medical facilities for slum areas. ಸ್ಲಮ್ ಏರಿಯಾಗಳಿಗೋಸ್ಕರ ಮೆಡಿಕಲ್ ಫೆಸಿಲಿಟಿ ಕೂಡ ಅವರು ಶುರು ಮಾಡಿದ್ರು. Do you know why? ಯಾಕೆ ಗೊತ್ತಾ? Not for conversion. ಕನ್ವರ್ಟ್ ಮಾಡ್ಲಿಕ್ಕೆ ಅಲ್ಲ. These silly people who do not know the history say that. ಯಾರಿಗೆ ಚರಿತ್ರೆ ಗೊತ್ತಿಲ್ಲ ಅವರು ಈ ರೀತಿಯಾದಂತಹ ಬೇಡದಿರುವ ವಿಷಯಗಳನ್ನ For ಮಾತನಾಡ್ತಾರೆ. their selfish reason they say this is conversion. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಇದು ಕನ್ವರ್ಷನ್ ಎಂಬುದಾಗಿ ಅವರು ಹೇಳ್ತಾರೆ. Because they are scared. ಯಾಕಂದ್ರೆ ಅವರಿಗೆ ಭಯವಾಗ್ತಾ They ಇದೆ. can't do all these things. ಅವರಿಗೆ ಇದೆಲ್ಲ ವಿಷಯಗಳನ್ನ There is no unity in their mind. ಅವರ ಮನಸ್ಸಿನಲ್ಲಿ ಐಕ್ಯತೆ ಇಲ್ಲದೆ ಇರುವ ಕಾರಣ. Unity, oneness came from Christ. ಕ್ರಿಸ್ತನಿಂದಲೇ ಐಕ್ಯತೆ ಒಂದು ಮತ್ತು ಸಮಾನತೆ ಬಂದಿದೆ. Praise the Lord. Praise the It's Lord. such a beautiful thing. ಇದು ಉತ್ತಮವಾದಂತಹ ಸಂಗತಿ. So Philemon was one of the representatives there. ಫೈಲಮೋನನು ಅಲ್ಲಿದ್ದಂತಹ ಒಂದು ಶ್ರೀಮಂತಿಕೆ ಒಂದು ಬಿಲೀವರ್ ಆಗಿದ್ದನು. Yet he opened his house for everybody to ಆದರೂ come. ಆತನು ತನ್ನ ಮನೆಯನ್ನು ಎಲ್ಲರಿಗೋಸ್ಕರ ತೆರೆದಿಟ್ಟನು. Amen. ಆಮೆನ್. Praise God. Praise Okay, God. let's read verse 16. 16ನೇ ವಚನವನ್ನು ಓದೋಣ. ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಾಗಿ ಆಗ್ಬೇಕು. Praise the Lord. ಯಾರ ಕುರಿತಾಗಿ ಹೇಳ್ತಾ ಇದೆ? ಓಕೆ, ಒನೇಸಿಮಸ್ ಕುರಿತಾಗಿ. ಯಾರು ಹೇಳ್ತಾ ಇದ್ದಾರೆ? ಪೌಲನು. Praise the Lord. Paul is telling about Onesimus that you take him back but no longer as slave. ಒನೆಸಿಮಸ್ಸನ್ನು ನೀನು ವಾಪಸ್ ತೆಗೆದುಕೋ. ಪೌಲನು ಹೇಳ್ತಾ ಇದ್ದಾನೆ ಫೈಲಮೋನನಿಗೆ, ಒನೆಸಿಮಸ್ ನೀನು ವಾಪಸ್ ತೆಗೆದುಕೋ, ಆದ್ರೆ ದಾಸನಾಗಿ ಅಲ್ಲ, ನಿನ್ನ ಒಂದು ಸಹ ವಿಶ್ವಾಸಿಯಾಗಿ, ಸಹೋದರನಾಗಿ. So what it is representing is in Christ there is no condemnation. Okay. ಕ್ರಿಸ್ತ ಯೇಸುವಿನಲ್ಲಿ ಯಾವ ಖಂಡನೆ ಇಲ್ಲ ಎಂಬುದಾಗಿ ನಾವು ನೋಡಬಹುದು. Praise the Lord. So here Paul wants Philemon to reflect God's heart. ಆದುದರಿಂದ ಪೌಲನು ಬಯಸ್ತಾ ಇದ್ದಾನೆ ದೇವರ ಒಂದು ಹೃದಯವನ್ನು ಫೈಲಮೋನನು ವ್ಯಕ್ತಪಡಿಸಬೇಕಾಗಿದೆ ಎಂಬುದಾಗಿ. Okay, one more verse we'll read. 17. ವಚನ 17ನೇ ವಚನ ಓದೋಣ. ನೀನು ನನ್ನನ್ನು ಜೊತೆಗಾರನ ಎಂಬುದಾಗಿ ಎನಿಸಿದರೆ ನನ್ನನ್ನು ಸೇರಿಸಿಕೊಂಡ ಹಾಗೆ ಅವನನ್ನು ಸೇರಿಸಿಕೋ. Praise the Lord. Is representing Onesimus to Philemon as if Onesimus is Paul himself. Okay, ಒನೇಸಿಮಸ್ನ ಫೈಲಮೋನ್ಗೆ ಯಾವ ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಅಂದ್ರೆ, ಒನೇಸಿಮಸ್ ಪೌಲನ ಹಾಗೆಯೇ ಎಂಬುದಾಗಿ ಫೈಲಮೋನನಿಗೆ ಹೇಳಿಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ನಮಗೋಸ್ಕರ ಮಾಡುವಂಥದ್ದು ಏನಾಗಿದೆ? ಅದೇ ಆಗಿದೆ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಮನ್ನು ತಂದೆಯಾದ ದೇವರು ನೋಡೋದಾದ್ರೆ ಕ್ರಿಸ್ತನ ಮೂಲಕವಾಗಿಯೇ ನೋಡ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸಚ್ ಅ ಬ್ಯೂಟಿಫುಲ್ ಥಿಂಗ್. ನೋ, ಒನ್ ಸ್ಮಾಲ್ ಲೆಟರ್, ಓನ್ಲಿ 1 page ಲೆಟರ್ ಅಲ್ವಾ? Such a beautiful ಒಂದು truth. ಚಿಕ್ಕ ಲೆಟರ್, ಅದು ಒಂದೇ ಪೇಜ್ ಲೆಟರ್, ಆದ್ರೆ ಎಷ್ಟು ಸುಂದರವಾಗಿದೆ. Praise God.
See, this is what Jesus did for us. ಯೇಸು ಸ್ವಾಮಿ ಇದೇ ನಮಗೋಸ್ಕರ ಮಾಡಿದ್ದಾಗಿದೆ. Jesus has united us with the Father as if we are like Christ. ನಾವು ಕ್ರಿಸ್ತನ ಹೋಲಿಕೆಯಲ್ಲಿ ಇದ್ದೇವೆ ಎಂಬುದಾಗಿ ನಮ್ಮನ್ನ ತಂದೆಯಾದ ದೇವರ ಜೊತೆ ಆಯ್ಕೆ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್. Amen. ಅದಕ್ಕೋಸ್ಕರ ನಾವು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರನ್ನು ತಂದೆ ಎಂಬುದಾಗಿ, ಅಬ್ಬಾ ತಂದೆ ಎಂಬುದಾಗಿ ಕರೀಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರೈಸ್ ಲಾರ್ಡ್. So he is our mediator who introduced us to the Father as if we are like him, like Christ. Praise ಯೇಸು God. ಸ್ವಾಮಿ ನಮ್ಮನ್ನ ದೇವರಿಗೆ ಒಂದು ಮಧ್ಯವಸ್ಥಿಕೆ ವಹಿಸಿಕೊಂಡು ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ನಾವೇ ಕ್ರಿಸ್ತನ ರೀತಿಯಲ್ಲಿ ಇದ್ದೇವೆ ಎಂಬುದಾಗಿ. Praise Lord. ಆಮೆನ್. So that's such a beautiful representation of ಅದು ಒಂದು Christ. ಉತ್ತಮವಾದಂತಹ ಒಂದು ಹೋಲಿಸುವಿಕೆ ಆಗಿದೆ ಕ್ರಿಸ್ತನದು. Okay, 22nd verse we'll read. 22ನೇ ವಚನ ಓದೋಣ. Continuing intercession. Okay, ಅಂದ್ರೆ ಮಧ್ಯವಸ್ಥಿಕೆಯನ್ನು ಮುಂದುವರಿಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಸೊ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಒನೇಸಿಮಸ್ನ ನನ್ನ ಹಾಗೆ ಅವನನ್ನು ಕೂಡ ಒಂದು ಸ್ವಂತ ಬ್ರದರ್ ಎಂಬುದಾಗಿ, ಓಕೆ, ಸಹೋದರನೆಂಬುದಾಗಿ ನಿನ್ನ ಜೊತೆ ಸೇರಿಸಿಕೋ, ನಾನು ಅಲ್ಲಿಗೆ ಬಂದು ಕೆಲವು ದಿವಸ ಇರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ರೈಟ್. ಸೊ ದಿಸ್ ಇಸ್ ಇನ್ ದ ಬಿಗಿನಿಂಗ್ ಐ ಟೋಲ್ಡ್, ರೈಟ್, ಪಾಲ್ ಇಸ್ ಲುಕಿಂಗ್ ಫಾರ್ ಫೈಲಮೋನ್ ಟು ಒಬೇ ದಿಸ್. ಪೌಲನು ಇಲ್ಲಿ ಫೈಲಮೋನ್ ನಿಜವಾಗಿ ವಿಧೇಯತೆಯನ್ನು ತೋರಿಸಬೇಕು ಎಂಬುದಾಗಿ ಬಯಸ್ತಾ ಇದ್ದಾನೆ. ದಿಸ್ ಇಸ್ ಅ ಸ್ಮಾಲ್ ಟೆಸ್ಟ್. ಇದೊಂದು ಚಿಕ್ಕ ಒಂದು ಅವನಿಗೆ ಒಂದು ಪರೀಕ್ಷೆ ಆಗಿದೆ. This is a test of his faith. ಅವನ ನಂಬಿಕೆಯ ಒಂದು ಚಿಕ್ಕ ಪರೀಕ್ಷೆಯನ್ನು ಪೌಲನು ಮಾಡ್ತಾ Okay, ಇದ್ದಾನೆ. that's why he's saying I myself will visit you very soon. ನಾನೇ ನಿನ್ನ ಬಳಿ ಬರುತ್ತೇನೆ ಬೇಗವಾಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪೌಲನು. What is this test? ಈ ಒಂದು ಪರೀಕ್ಷೆ ಏನು? If Philemon rejected Onesimus, ಫೈಲಮೋನನು ಒಂದು ವೇಳೆ ಒನೆಸಿಮಸನ ತಿರಸ್ಕರಿಸದಿದ್ದಲ್ಲಿ, that means that he's rejecting Paul also. ಅಂದ್ರೆ ಆತನು ಪೌಲನನ್ನು ಕೂಡ ತಿರಸ್ಕರಿಸುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. So when Paul visits Philemon, ಪೌಲನು ಫೈಲಮೋನನನ್ನು ಸಂಧಿಸುವಾಗ then Onesimus won't be there. ಒನೆಸಿಮಸ್ನಲ್ಲಿ ಇರುವುದಿಲ್ಲಲ್ಲ. Just now Paul said, if you believe me as a co-worker, you take him also. ಪೌಲನು ಅದರಿಂದ ಹೇಳ್ತಾ ಇದ್ದ, ನೀನು ನನ್ನನ್ನು ನಿನ್ನ ಸಹೋದ್ಯೋಗಿ ಸಹೋದರ ಎಂಬುದಾಗಿ ನೀನು ಸ್ವೀಕರಿಸುವುದಾದ್ರೆ ನೀನು ಒನೆಸಿಮಸ್ಸನ್ನು ಕೂಡ ಅದೇ ರೀತಿಯಾಗಿ ಸ್ವೀಕರಿಸ್ಕೋ ಎಂಬುದಾಗಿ. ಅದರ ಅರ್ಥವೇನು? ಅವನನ್ನ ರಿಜೆಕ್ಟ್ ಮಾಡೋದಾದ್ರೆ ನನ್ನನ್ನು ಕೂಡ ನೀನು ತಿರಸ್ಕರಿಸಿದೆ ಎಂಬುದಾಗಿ. ರೈಟ್. ಸೊ ಹೀಸ್ ಪುಟಿಂಗ್ ಅ ಟೆಸ್ಟ್ ದೇರ್. ಐ ವಿಲ್ ಕಮ್ ಅಂಡ್ ಬಿ ವಿತ್ ಯು. ಆದುದರಿಂದ ಇಲ್ಲಿ ಒಂದು ಪರೀಕ್ಷೆ ಹಾಕ್ತಾ ಇದ್ದಾನೆ, ನಾನು ಬಂದು ನಿನ್ನ ಬಳಿ ಸ್ವಲ್ಪ ಕಾಲ ಇರುತ್ತೇನೆ ಎಂಬುದಾಗಿ. Praise the Lord. So what Philemon was expected is real, truthful forgiveness. ಇಲ್ಲಿ ಫೈಲಮೋನಿನಿಂದ ಪೌಲನು ಬಯಸ್ತಾ ಇದ್ದಂತು ನಿಜವಾದಂತಹ ಸತ್ಯದಿಂದ ಇದ್ದಂತಹ ಒಂದು ಕ್ಷಮಿಸುವಿಕೆ. Praise the Lord. Praise the Lord. Okay, and Paul continues to intercede saying that I will come and check. ಪೌಲನು ಇಲ್ಲಿ ನಿರಂತರವಾಗಿ ಮಧ್ಯವಸ್ಥಿಕೆ ವಹಿಸ್ತಾ ಇದ್ದಾನೆ ಅವರಿಬ್ಬರ ಮಧ್ಯದಲ್ಲಿ, ನಾನು ಬರುತ್ತೇನೆ ಸ್ವಲ್ಪ ದಿನಗಳಲ್ಲಿ ನಿನ್ನ ಮನೆಯಲ್ಲಿ ಇರಲು ಎಂಬುದಾಗಿ. That means that he also was truly, ಅಂದ್ರೆ ಪೌಲನು ಕೂಡ ಒನೇಸಿಮಸ್ ಕೂಡ truly, really forgiven. ಅಂದ್ರೆ ನಿಜವಾಗಿ ಒನೆಸಿಮಸ್ಸನು ಕೂಡ ನಿಜವಾಗಿ ಸತ್ಯದಿಂದ ಕ್ಷಮಿಸಲ್ಪಟ್ಟವನಾದನು ಎಂಬುದಾಗಿ ನಾವು ನೋಡ್ತೇವೆ. Praise the Lord. Praise the So Lord. Paul's appeal to Philemon is for him to truly, really forgive Onesimus. ಪೌಲನು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಫೈಲಮೋನನಿಗೆ ಏನೆಂಬುದಾಗಿ ಹೇಳಿದ್ರೆ, ನಿಜವಾಗಿ ಸತ್ಯದನ್ನ ಪೂರ್ಣ ಮನಸ್ಸಿನಿಂದ ನೀನು ಒನೆಸಿಮಸ್ಸನನ್ನು ಕ್ಷಮಿಸಬೇಕೆಂಬುದಾಗಿ. And Onesimus truly, really was forgiven. ಆದುದರಿಂದ ಒನೆಸಿಮಸ್ಸನು ನಿಜವಾಗಿ ಸತ್ಯದಿಂದ ಕ್ಷಮಿಸಲ್ಪಟ್ಟವನಾದನು ಎಂಬುದಾಗಿ ಅದಕ್ಕೆ ನೋಡ್ತೇವೆ. ಸಾಕ್ಷಿ ಯಾರು? ಪೌಲನೇ. Praise God. ಆಮೆನ್. Praise God. It is like our life. ಇದು ನಮ್ಮ ಜೀವಿತದ ಕುರಿತಾಗಿ ಕೂಡ ಇದೆ. Father God truly has forgiven us. ತಂದೆಯಾದ ದೇವರು ನಿಜವಾಗಿ ನಮ್ಮನ್ನ ಪೂರ್ಣ ಹೃದಯದಿಂದ ಕ್ಷಮಿಸಿರುತ್ತಾರೆ. He has completely forgiven us. ಸಂಪೂರ್ಣವಾಗಿ ಕ್ಷಮಿಸಿರುತ್ತಾರೆ. We are completely forgiven and we are blessed and clothed in righteousness. ನಾವು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟು ನೀತಿವಂತಿಕೆಯಲ್ಲಿ ನಾವು ನೀತಿವಂತಿಕೆ ವಸ್ತ್ರವನ್ನು ಧರಿಸಿರುತ್ತೇವೆ. Okay, and Christ is continuously interceding on our behalf. ಮತ್ತು ಕ್ರಿಸ್ತನಾದವನು ನಿರಂತರವಾಗಿ ನಮ್ಮ ಎಲ್ಲರಿಗೆ ಮಧ್ಯವಸ್ಥಿಕೆ ವಹಿಸ್ತಾ ಇದ್ದಾರೆ. Praise the Lord. So now we finished 9 truths. Okay. ಈಗ 9 ಸತ್ಯತೆಗಳನ್ನ ನಾವು ಮುಗಿಸಿದೆವು. Okay, the 10th one. 10ನೆಯ ಸತ್ಯತೆ. The 10th one is very amazing truth. That is the way Paul wrote letter to Philemon. Philemon's heart was changed even before Paul asked him to take Onesimus. ಪೌಲನು ಯಾವ ರೀತಿಯಲ್ಲಿ ಒನೆಸಿಮಸ್ಸನಿಗೆ ಪತ್ರ ಬರೆದಿದ್ದಾನೆಂಬುದಾಗಿ ಹೇಳಿದ್ರೆ, ಅದನ್ನ ಸಂಪೂರ್ಣವಾಗಿ ಓದಿ ಮುಗಿಸುವುದರ ಮುಂಚೆ ಫೈಲಮೋನನು
ಒನೆಸಿಮಸನನ್ನ ತನ್ನ ಸಹೋದರನಾಗಿ ಸ್ವೀಕರಿಸಲು ಸಿದ್ಧವಾಗಿದ್ದನು. Praise the Lord. From verse 17 onwards, okay, he's talking about Onesimus. He's asking Philemon to take back Onesimus. 17ನೇ ವಚನದಿಂದ ಪೌಲನು ಒನೆಸಿಮಸನನ್ನ ಹಿಂದೆ ತೆಗೆದುಕೋ ಎಂಬುದಾಗಿ ಬರೆಯುವುದನ್ನು ನಾವು ನೋಡ್ತೇವೆ. Okay, and verse 8 to 17, he explains about Onesimus, how his life was transformed. ವಚನ 8ರಿಂದ 17ರಲ್ಲಿ ಒನೆಸಿಮಸನ ಜೀವಿತ ಹೇಗೆ ಬದಲಾವಣೆ ಹೊಂದಿದೆ ಎಂಬುದಾಗಿ ಪೌಲನು ಫೈಲಮೋನನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. Okay, but before that 8 verses, until 7 verses, ಅದಕ್ಕಿಂತ ಮುಂಚಿತವಾದಂತಹ 7 ವಚನಗಳು, in that 7 verses itself, Philemon's heart was changed. ಆ 7 ವಚನಗಳಲ್ಲಿ ನಾವು ನೋಡಬಹುದು, ಮೊದಲನೇ 7 ವಚನಗಳಲ್ಲಿ ಫೈಲಮೋನಿನ ಹೃದಯವು ಬದಲಾಗಿತ್ತು ಎಂಬುದಾಗಿ. Praise God. Praise the You know why? ಯಾಕೆ ಗೊತ್ತಾ? Because Paul first shows love to Philemon. ಯಾಕಂದ್ರೆ ಪೌಲನು ಮೊದಲೇದಾಗಿ ಪ್ರೀತಿಯನ್ನ ಫೈಲಮೋನನಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ. Praise God. Praise the This is Lord. such a beautiful lesson that we learn from Paul's leadership here. ಪೌಲನ ಒಂದು ನಾಯಕತ್ವದಲ್ಲಿ ನಾವು ಕಲಿಯುವಂತ ಪಾಠವು ಇದೇ ಆಗಿದೆ. Okay, that our leadership is not out of authority, ನಮ್ಮ ನಾಯಕತ್ವ ಒಂದು ದಬ್ಬಾಳಿಕೆ ಅಥವಾ ಅಧಿಕಾರದ ನಾಯಕತ್ವವಲ್ಲ, but out of love, faith and a heart of serving. ಆದ್ರೆ ಪ್ರೀತಿ, ನಂಬಿಕೆ ಮತ್ತು ಒಂದು ಸೇವಾ ಮನೋಭಾವದಿಂದ ಹೊಂದಿದಂತ ನಾಯಕತ್ವ. Praise God. Praise So the those Lord. are the 10 things we understand from these 3 people. ಈ 10 ಅಂಶಗಳನ್ನ ನಾವು ಫೈಲಮೋನ್, ಪೌಲ ಮತ್ತು ಒನೆಸಿಮಸನ ಜೀವನದ ಕುರಿತಾಗಿ ಕಲಿತಂತ Praise ಸತ್ಯಗಳು. the Lord. Praise the Okay, Lord. ಏನಾದ್ರೂ ಹೊಸದಾಗಿ ತಿಳ್ಕೊಂಡಿದ್ದೀರಾ ಇದರಲ್ಲಿ ಲಾಸ್ಟ್ ವೀಕ್ ಇಂತಲೂ? Yes. Comparison with father, son and us, right? Us, we people. ತಂದೆ, ಮಗ ಮತ್ತು Now. ನಾವು, Okay. ಅದರ ಒಂದು ಹೋಲಿಕೆ ನಾವು ಇದರಿಂದ ಕಲ್ತೆವು. Okay, so here we understand that Philemon, as our Onesimus, finally gets new identity in Christ. ಕ್ರಿಸ್ತನಲ್ಲಿ ನೂತನವಾದಂತಹ ಒಂದು ಗುರುತು ಒನೆಸಿಮಸನಿಗೆ ಸಿಕ್ಕುವುದನ್ನ ನಾವಿಲ್ಲಿ ನೋಡ್ತೇವೆ. Okay, out of this identity in Christ, he became the bishop of the church. ಕ್ರಿಸ್ತನಲ್ಲಿರುವಂತಹ ಈ ಗುರುತಿನಿಂದಾಗಿ ಅವನು ಎಫೆಸಿ ಸಭೆಯ ಬಿಷಪ್ ಆದನು ಎಂಬುದಾಗಿ ನಾವು ನೋಡ್ತೇವೆ. Okay, bishop ಅಂದ್ರೆ ಅರ್ಥವೇನು? Bishop means he is a head over many churches. ಬಿಷಪ್ ಅಂದ್ರೇನು? ಹಲವಾರು ಸಭೆಗಳ ನಾಯಕ ಎಂಬುದಾಗಿ. Okay, so that means that for the entire area he was taking care of all the churches. ಅಂದ್ರೆ ಅಲ್ಲಿ ಆ ಏರಿಯಾದಲ್ಲಿ ಇದ್ದಂತ ಎಲ್ಲಾ ಸಭೆಗಳನ್ನ ಆತನು ನೋಡ್ಕೊಳ್ತಾ ಇದ್ದ ಎಂಬುದಾಗಿ ಅರ್ಥ. Okay, praise the Lord. Praise So in the the same way, Christ gave us new identity, and Father God is looking at us in the lens of Christ. ಆದುದರಿಂದ ಕ್ರಿಸ್ತನು ನಮಗೆ ನೂತನವಾದಂತಹ ಗುರುತನ್ನು ಕೊಟ್ಟಿದ್ದಾರೆ. ಆದುದರಿಂದ ಯೇಸು ಸ್ವಾಮಿಯ ಮೂಲಕವಾಗಿ ತಂದೆಯಾದ ದೇವರು ನಮ್ಮನ್ನ ಈಗ ನೋಡ್ತಾ ಇದ್ದಾರೆ. Praise the Lord. Amen. Okay, those are some lessons, 10 lessons that we learn from the book of Philemon. ಫೈಲಮೋನ್ ಪುಸ್ತಕದಿಂದ ನಾವು ಕಲಿತಂತಹ 10 ಒಂದು ಅಂಶಗಳು ಇದೇ ಆಗಿವೆ.